ನಮಸ್ಕಾರ. ಏನು ಇವತ್ತು ಸೇರಿರೋ ವಿಷಯ ಏನಂದರೆ, ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕು ಅಧ್ಯಕ್ಷರಾದ ಹುಸೇನಣ್ಣವರ ಮನೆಯಲ್ಲಿ ಪ್ರತಿ ವರ್ಷದಂತೆ 4 ವರ್ಷದಿಂದ ಪ್ರತಿ ವರ್ಷದಂತೆ ಇಫ್ತಿಯಾರ್ ಕೂಟವನ್ನು ಹಮ್ಮಿಕೊಂಡಿದ್ದೀವಿ. ಬಹಳ ತುಂಬ ಅದ್ಧೂರಿಯಾಗಿ ನಡೆದಿದೆ. ಅವ್ರಿಗೆ ದೇವರ ಆಶೀರ್ವಾದದಿಂದ ವರ್ಷ ಕೂಡ ಇದೇ ರೀತಿ ಇಫ್ತಿಯಾರ್ ಕೂಟವನ್ನು ಇನ್ನೂ ಹೆಚ್ಚಾಗಿ ಬೆಳೆಸಬೇಕು. ಎಲ್ಲರಿಗೂ ಕರೆಸಿ ಇಫ್ತಿಯಾರ್ ಕೂಟವನ್ನು ಮಾಡಿಸಿದ್ದಕ್ಕೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಈ ಒಂದು ಇಮ್ತಿಯಾಜ್ ಪಾರ್ಟಿಯಲ್ಲಿ ಇಫ್ತಿಯಾರ್ ಪಾರ್ಟಿಯಲ್ಲಿ ನಮ್ಮ ಹುಸೇನ್ ಸಾರು ನಮ್ಮೆಲ್ಲರನ್ನೂ ಕರೆದು ನಾವೆಲ್ಲ ಒಟ್ಟಿಗೆ ಸೇರಿ ಈ ಒಂದು ಊಟದ ವ್ಯವಸ್ಥೆ ಮಾಡಿ ನಾವೆಲ್ಲ ಅಣ್ಣ ತಮ್ಮಂದ್ರಂಗೆ ನಾವೆಲ್ಲರೂ ಒಟ್ಟಿಗೆ ಹೋಗಿ ಈ ಸಮಾಜದಲ್ಲಿ ಒಳ್ಳೆ ಹಿಂದೂ ಮುಸ್ಲಿಂ ಎಲ್ಲ ಒಂದೇ ಎನ್ನೋ ಒಂದು ಮನೋಭಾವದಿಂದ ಈ ಒಂದು ಕಾರ್ಯಕ್ರಮ ಏರ್ಪಡಿಸಿರೋದು ನಮಗೆಲ್ಲರಿಗೂ ತುಂಬ ಸಂತೋಷದ ವಿಷಯ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಇಮ್ತಿಯಾಜು ಮತ್ತು ನಯಾಜು, ಮುಜಾಹಿದ್ದು, ಭಾಸ್ಕರ್ ರೆಡ್ಡಿ, ನಮ್ಮ ಅಶ್ವಾಕು ಎಲ್ಲರೂ ಕೂಡ ಒಟ್ಟಿಗೆ ಸೇರಿ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆಲ್ಲರೂ ಕೂಡ ತುಂಬ ಸಂತೋಷ ಆಯಿತು ಅಂತೇಳಿ ಈ ಒಂದು ಕಾರ್ಯಕ್ರಮದ ಮುಖಾಂತರ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ನಮಸ್ಕಾರ. ಅಸ್ಸಲಾಮ್ ಅಲೈಕುಂ. ಇಂದಿನ ಅಲ್ಹಮ್ದುಲಿಲ್ಲಾ ನಮ್ಮ ಮುಲ್ಬಾಗಲ್ ತಾಲೂಕ್ ಅಧ್ಯಕ್ಷರಾದ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾದ ಹುಸೇನ್ ಸಾಹೇಬ್ರ ಮನೆಯಲ್ಲಿ ಇವತ್ತು ಒಂದು ಗೆಟ್ ಟುಗೆದರ್ ಇಫ್ತಿಯಾರ್ ಪಾರ್ಟಿ ಇತ್ತು. ಅಲ್ಹಮ್ದುಲಿಲ್ಲಾ ಅದ್ಭುತವಾಗಿ ಒಳ್ಳೆ ರೀತಿಯಲ್ಲಿ ದೊಡ್ಡವರು ಚಿಕ್ಕವರು ಅಂತ ಇಲ್ಲ ಎಲ್ರಿಗೂ ಒಂದೇ ಸಹ ಮರ್ಯಾದೆ ಕೊಟ್ಟು ಇವತ್ತು ಅದು ಅನ್ನದಾನ ಅಂತ ಹೇಳಕ್ ಸಾಧ್ಯನೇ ಇಲ್ಲ. ಇಫ್ತಿಯಾರ್ ಪಾರ್ಟಿ ಅದು ಬಹಳ ಒಳ್ಳೆ ರೀತಿಯಲ್ಲಿ ಮಾಡಿದ್ದಾರೆ. ಇದರಲ್ಲಿ ನಮ್ಮ ಗುಮ್ಕುಲ್ ಪಂಚಾಯತ್ ಅಧ್ಯಕ್ಷರಾದ ನಯಾಜ್ ಸಾಹೇಬರು, ಅಯಾಜ್ ಅವರು, ನಂತರ ಅಫ್ಸರ್ ಪ್ರೀತಿಯವರು, ಲೋಕಿ ಎಲ್ಲರೂ ಇವತ್ತು ಬಂದಿದ್ದಾರೆ. ಬಂದು ಸಂತೋಷವಾಗಿ ಹೊಟ್ಟೆ ತುಂಬ ಎಲ್ಲರೂ ಒಳ್ಳೆ ಥರ ನಾವು ಊಟ ಮಾಡಿ ನಾವು ಹೋಗೋವ್ರಿಗೆ ಹುಸೇನ್ ಅವ್ರಿಗೂ ನಂತರ ಅವ್ರ ಕುಟುಂಬದವ್ರಿಗೂ ನಾವು ಪ್ರಾರ್ಥನೆ ಮಾಡ್ತೀವಿ. ದೇವರು ಅವ್ರಿಗೆ ಆರೋಗ್ಯವಾಗಿ, ಸಂತೋಷವಾಗಿ, ಸುಖವಾಗಿ, ಕೊನೆಯವರೆಗೂ ಸಂತೋಷ ನಗ್ನಗುತ್ತಾ ಇಲ್ಲಿ ಇದೇ ಥರ ಎಲ್ಲರ ಜೊತೆಲಿ ಒಂದಾಗಿ ಇರಲಿ ಅಂತ ಹೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಈ ಒಂದು ದಿನ ನಮ್ಮ ಹುಸೇನ್ ಅಣ್ಣ ಅವರು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ನಮ್ಮ ಮುಳಬಾಲ್ ತಾಲೂಕಿನ ಜನತೆಗೆ ಒಂದು ಸಿಹಿ ಸುದ್ದಿ ನೀಡಿದ್ದಾರೆ. ಏನಂದ್ರೆ ಅವರು ನಮ್ಮನ್ನೆಲ್ಲರನ್ನು ಗೌರವಯುತವಾಗಿ ನಡೆಸ್ಕೊಂಡು ಬಂದಿದ್ದಾರೆ. ಅದೇ ರೀತಿ ಅವರು ಮನೆಯಲ್ಲಿ ಇವತ್ತು ಇಫ್ತಿಯಾರ್ ಕೂಟವನ್ನು ಹಮ್ಮಿಕೊಂಡು ಎಲ್ಲ ನಮ್ಮ ಮುಳಬಾಲ್ ತಾಲೂಕಿನ ಜನತೆಗೆ ಅವರು ಇವತ್ತು ಅನ್ನದಾನ ಮಾಡಿದ್ದಾರೆ. ಅವ್ರಿಗೆ ಇನ್ನೂ ಆಯಸ್ಸು ಕೊಳ್ಳಿ, ಅವ್ರು ಇನ್ನೂ ದಾನ ಮಾಡಲಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಕ್ತಾಯ ಮಾಡ್ತೀನಿ. ನಮಸ್ಕಾರ. ಅದೊಂದು ಏನಕ್ಕೆ ಫಂಕ್ಷನ್ಗೆ ಕರೆದಿದ್ದಾರೆ, ನಮ್ಮನ್ನು ಅದೆಲ್ಲ ಬಂದಿದ್ದೀವಿ. ಅದರಿಂದ ವ್ಯಕ್ತಿಗಳ ಕೂಟಗೋಸ್ಕರ ನಮ್ಮನ್ನು ಕರೆದಿದ್ದಾರೆ. ಆದಷ್ಟು ಎಲ್ಲರೂ ಬಂದು ಊಟ ಮಾಡ್ಕೊಳ್ಳೋದೇ ಒಂದು ಸಂತೋಷ. ಧನ್ಯವಾದಗಳು ಕರೆದಿದ್ದಕ್ಕೆ. अस्सलाम वालेकुम वरहमतुल्लाहि वबरकातुहू। आज बहुत मुसर्रत और खुशी का, समझे कि एक शादमानी का, खुशी का दिन हमारे नज़रों से गुज़र रहा है। जैसे कि हमारे कर्नाटक रक्षणा वेदिके अध्यक्ष यानी कि प्रेसिडेंट हुसैन साहब के घर में हुसैन साहब के यहाँ आज इस मुक़द्दस महीने के जो रमज़ान मुबारक के महीने में तमाम रोज़ेदारों के लिए एक इफ्तियार पार्टी का यहाँ पर इन्नकाद किया गया है। तो आज मैं तमाम जो सरकारी इस हमारे तमाम एसोसिएशन ಕಸ್ಪಾಟ यानी सरकारी प्राथमिक शाला शिक्षकर संघದಿಂದ अध्यक्ष और हमारे उपाध्यक्षರು और भी जो भी यहाँ पर हमने आमदा किया और यहाँ पर आकर हम इफ्तियार पार्टी में शिरकत की गई है। तो मैं अल्लाह से दुआ गो हूँ कि अल्लाह ताला हुसैन को और भी तरक्की अता फरमाए और आने वाले दिनों में इनके खिदमत को अल्लाह कबूल करें। जैसे कि वो हर लाइन से तमाम समाज में जैसे कि हर लाइन से वो काम करते आ रहे हैं, चाहे ये एक हॉस्पिटल में जाकर मदद करने का काम हो, चाहे एक
जो भी एक रास्ते में जब एक तकलीफ होती है तो गुजरने वाले को एक कांटा उठाने का भी, खिदमत करने का काम सर अंजाम दे रहे हैं। इनकी काबिल और इनकी तारीफ जितनी भी की जाए कम है, इनकी तारीफ की जाए तो कम है। वो हर लाइन से, हर मरहले में, हर काम से वो यहाँ पर काम सर अंजाम देते रहे हैं। मैं और फिर एक बार अल्लाह से दुआ गो हूँ कि अल्लाह ताला इनकी तरक्की में और भी इनके कामों में सर अंजाम में अल्लाह आसानी अता फरमाते हुए वो अपना और भी आगे चलकर काम ऐसा करने की अल्लाह ताकत हिम्मत कुव्वत दें। तो और सबका जमाम यहाँ पर बुलाने का मैं शुक्रिया अदा करते हुए मेरी जानिब से और तमाम की जानिब से फिर एक बार मैं शुक्रिया अदा करते हुए अपनी जगह लेता हूँ। अस्सलाम वालेकुम रहमतुल्लाहि व बरकातुहू। अस्सलाम वालेकुम। आज का दिन क्या दिन का, तो इतवार है। इतवार के दिन हुसैन साहब इफ्तारी की दावत रख लिए थे। सभी हमारे मुसलमान भाइयों को सभी मिलकर दावत रख लिए थे। आज के दिन में हमें दावत को उनका शुक्रगुजार करते हैं। हमें ये आज क्या कहते, पूरे जम को हमें हिंदू मुसलमान पूरे मिलकर ऐसा जाएंगे। आने वाले दिना में सबको भी आगे बढ़ेंगे को कोनो खुशी का दिन कर रही। ऐसा और भी उनको अल्लाह तरक्की दें दे। आने वाले दिना में सभी ऐसे प्रोग्राम, अच्छे प्रोग्राम कर ले को जान दे। इंशाअल्लाह उनके साथ हमें साथ देती सभी मिलकर। अयाज भैया ही, यूसुफ साहब ही, सबील ही, रियाज भैया ही, अन्ना ही, सब मिलकर पूरे भाइया हमें ही नया सर को बुलाए थे, लाए रहे, उन्होंने भी आने नहीं हुआ। इंशाअल्लाह और नेक्स्ट सभी मिलकर उनको साथ देती को हमें चार बातें करने के वास्ते शुक्रिया भाई। ಈ ಶುಭ ಸಂದರ್ಭದಲ್ಲಿ ನಮ್ಮ ಮಕ್ತಿಯಾರ್ ಕೂಟಕ್ಕೆ ನಮ್ಮ ಹುಸೇನ್ ಸರ್ ಯಾರು ಅಲ್ಲ, ನಮ್ಗೆ ತುಂಬಾ ನಮ್ಮ ಪಂಚಾಯತಿಯವರು ಮುಲ್ಬಾಲ್ ಬಂದ್ಬಿಟ್ಟಿದ್ದಾರೆ. ಅವರಪ್ಪ ಅವ್ರು ಅಷ್ಟೇ. ಇವಾಗ ಪಂಚಾಯತಿಯಲ್ಲಿ ಇದ್ದಿದ್ರೆ ಇಷ್ಟೊತ್ತಿಗೆ ನಮ್ಮ ಪಂಚಾಯತಿಯಲ್ಲಿ ಅಧ್ಯಕ್ಷರಾಗಿ ಇರೋರು. ನಮಗೆ ತುಂಬಾ ನಮ್ಮ ಹುಡುಗ ಅವರಪ್ಪ ಅವರೆಲ್ಲ ನಮ್ಮನ್ನೆಲ್ಲ ಸಾಕಿ ಬೆಳೆಸಿರೋರು ನಮ್ಮ ಮನೆಯಲ್ಲಿ. ಇವರು ಅವ್ರು ಅಂದ್ರೆ ನಮ್ಗೆ ಭಾರಿ ಪ್ರೀತಿ. ಪಾಪ 3 ವರ್ಷದಿಂದ ನಮ್ಮನ್ನ ಕರೆದ್ರು, ಅದೇನು ಕಾರಣದಿಂದ ಬರಕ್ಕಾಗಿಲ್ಲ. ಅವ್ರು ಇನ್ನ ಉನ್ನತ ಜಾಗಕ್ಕೆ ಹೋಗ್ಲಿ, ಡಿಸ್ಟ್ರಿಕ್ಟ್ ಲೆವೆಲ್ ಮತ್ತೆ ನಮ್ಮ ರಾಜ್ಯ ಮಟ್ಟದಲ್ಲಿ ಬೆಳೀಲಿ ಅಂತೇಳಿ ಈ ಸುಸಂದರ್ಭದಲ್ಲಿ ನಮ್ ಮಂಜಣ್ಣ ಅವ್ರನ್ನ ಕರೆದಿದ್ರು. ಅವ್ರ ಕಾರಣಾಂತರಗಳಿಂದ ಬರ್ಲಿಲ್ಲ. ಅವ್ರ ಪರವಾಗಿ ನಾವು ಬಂದಿದ್ದೀವಿ. ಇವ್ರು ಶುಭ ಕೋರ್ತಾ ಈ 4 ಮಾತಾಡಲು ನಮ್ಗೆ ಅವಕಾಶ ಕೊಟ್ಟಿದ್ದು ಎಲ್ಲರಿಗೂ ಶುಭ ಕೋರ್ತಾ ಇದ್ವಿ. ನಮಸ್ಕಾರ. ನಮ್ಮ ರಕ್ಷಣಾ ವೇದಿಕೆಯವರು ಹುಸೇನ್ ಅವರು ನಮ್ಮೆಲ್ಲರನ್ನು ಇಫ್ತಾರ್ ಪಾರ್ಟಿ ಕರೆದಿದ್ರು. ಮೌಲಾ ಅಲಿ ಶೇರೆ ಖುದಾದು 21ನೇ ತಾರೀಕು ಫಾತಿಹಾ ಆಯ್ತು, ಅದು ಮಾಡಿದ್ರು. ಎಲ್ಲರಿಗೆ ಊಟಕ್ಕೆ ಕರೆದಿ ಅವರಿಂದ ಆಶೀರ್ವಾದ ಪಡೆಯಕ್ಕೆ ಇದು ಮಾಡಿದ್ರು. ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ. ತಮ್ದು ಎಲ್ಲ ಆಶೀರ್ವಾದ ಅವ್ರಿಗೆ ಇರ್ಲಿ ಅಂತ ದೇವರು ಭಗವಂತನಿಂದ ನಾನು ಕೋರ್ತಾ ಇದ್ದೀನಿ. ಅವ್ರಿಗೆಲ್ಲ ಎಲ್ಲರ ಕಡೆಯಿಂದ ಆಶೀರ್ವಾದ ಆಗಿ ಎಲ್ಲ ಕೆಲಸಗಳು ಒಳ್ಳೇದಾಗ್ಲಿ. ನಾವು ಏನ್ ಭೇದ ಭಾವ ಇಲ್ದಿರೋ ತರ ಎಲ್ಲಾರು ಅಣ್ಣ ತಮ್ಮಂತರ ಎಲ್ಲರೂ ಸೇರಿ ನಾವು ಬಂದಿದ್ದೇವೆ ಅವ್ರ ಮನೆಗೆ. ನಮ್ಮನ್ನು ಕರೆದ್ರು 3-4 ವರ್ಷದಿಂದ. ಇವತ್ತು ಅವರ ಮನೆಯಲ್ಲಿ ನಮ್ಗೆ ಊಟ ಆಗಿದೆ. ದೇವರು ಇವತ್ತು ಬರ್ದಿದ್ದಾನೆ, ನಾವೆಲ್ಲ ಬರ್ದಿದ್ದೀವಿ. ಅದಕ್ಕೆ ತುಂಬಾ ಥ್ಯಾಂಕ್ಸ್ ಹೇಳ್ತಾ ಶುಕ್ರ ಗುಜಾರ್ ಹೂಂ मैं ಹುಸೇನ್ और ಹುಸೇನ್ के साथियों का सबका भी ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ ಎಲ್ಲರಿಗೂ ಶುಭ ದಿನ ಅಂತ ನನಗೆ ಅನಿಸ್ತಾ ಇದೆ. ಈ ತಾಲೂಕಿನ ಕರ್ನಾಟಕ ರಕ್ಷಣಾ ವೇದಿಕೆ ಕರವೇ ಅಧ್ಯಕ್ಷರಾಗಿರ್ತಕ್ಕಂಥ ಹುಸೇನ್ ನನ್ನ ಮೊಮ್ಮಗ ಆಗ್ಬೇಕು ನನಗೆ. ಅವರು ಕೀಲಾಗಾಣಿ ಗ್ರಾಮದಿಂದ ಬೆಳೆದು ಮುಳ್ಬಾಲ್ ಟೌನ್ ನಲ್ಲಿ ಬಂದು ಇಲ್ಲಿ ಒಳ್ಳೆ ಹೆಸರನ್ನು ಗಳಿಸುವ ಮುಖಾಂತರ ಈ ಪ್ರಭಾವಶಾಲಿ ಒಬ್ಬ ವ್ಯಕ್ತಿ ಅಂದ್ರೆ ತಪ್ಪಾಗಲಾರದು. ಇವತ್ತಿನ ದಿವಸ ಅವರು ಇಫ್ತಿಯಾರ್ ಪಾರ್ಟಿಯನ್ನ ಏರ್ಪಡಿಸಿದ್ದಾರೆ. ನಮ್ಮಲ್ಲಿ ಇಸ್ಲಾಂ ಧರ್ಮದ ಪ್ರಕಾರ 5 ಮುಖ್ಯ ಪ್ರಿನ್ಸಿಪಲ್ಸ್ ಇದೆ. ಆ ಪ್ರಿನ್ಸಿಪಲ್ಸ್ ಏನಂದ್ರೆ ಪ್ರೊಫೆಷನ್ ಆಫ್ ಫೇತ್ ಅಂತ. ಫೇತ್ ಅಂದ್ರೆ ನಂಬಿಕೆ, ಒನ್ ಗಾಡ್ ಅಂತ ನಾವು ನಂಬಿದ್ದೇವೆ. ಎರಡನೇದಾಗಿ ಪ್ರೇಯರ್ ಮಾಡ್ತಕ್ಕಂಥದ್ದು ಕಡ್ಡಾಯವಾಗಿರ್ತದೆ. ಮೂರನೇದು ನಾವು ಚಾರಿಟಿ ಅನ್ನೋದನ್ನ ಮಾಡ್ಲೇಬೇಕು. ಇನ್ನೊಂದು ಹಜ್ಜು, ಇನ್ನೊಂದು ರೋಜಾ, ಪ್ರೇಯರ್ ಬೋಲೆನ. 5 ಮುಖ್ಯವಾಗಿರ್ತಕ್ಕಂಥ ನಮ್ಮ ಪೈಗಂಬರವರು ನಮಗೆ ಹಾದಿಯಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಅವ್ರು ನಡೆದು ಬಂದ ಹಾದಿಯಲ್ಲಿ ನಮಗೂ ಸಹ ಆ ಹಾದಿಯಲ್ಲಿ ನಡಿಬೇಕು ಅಂತ ನಮ್ಮ ಮುಸಲ್ಮಾನ್ ವ್ಯಕ್ತಿಗಳಿಗೆ ಅದನ್ನ ನಾವು ಫಾಲೋ ಮಾಡ್ಬೇಕಂತ ಹೇಳಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಈ 1 ತಿಂಗಳು, ವರ್ಷದಲ್ಲಿ 1 ತಿಂಗಳು ರಂಜಾನ್ ಹಬ್ಬವನ್ನ ನಾವು ಬಹಳ
ಪ್ರಮುಖವಾಗಿ ನಾವು ಆಚರಿಸ್ತೇವೆ. ಒಂದು ತಿಂಗಳ ತನಕ ರೋಜಾವನ್ನ ನಾವೆಲ್ಲವೂ ಸಹ ಅದನ್ನ ಪ್ರಾರಂಭ ಮಾಡ್ತೇವೆ. ಮೊದಲನೇ ದಿವಸದಿಂದ ಹಬ್ಬ ಬರೋ ತನಕ, ರಂಜಾನ್ ಹಬ್ಬ ಆಚರಿಸೋ ತನಕ ನಾವು ಆ ರೋಜಾವನ್ನ ಮಾಡ್ತೇವೆ. ಈ ಸಂದರ್ಭದಲ್ಲಿ ಪ್ರತಿ ವರ್ಷ ಅವರು ಆಚರಿಸ್ಕೊಂಡು ಬರುವಂತೆ ಈ ವರ್ಷವೂ ಸಹ ಈ ಒಂದು ಹಬ್ಬದ ರೀತಿಯಲ್ಲಿ ಇಫ್ತಿಯಾರ್ ಪಾರ್ಟಿಯನ್ನ ಯಾವುದೇ ಭೇದ ಭಾವ ಇಲ್ಲದೇ ಎಲ್ಲಾ ಜನರನ್ನು ಒಟ್ಟುಗೂಡಿಸುವ ಮುಖಾಂತರ ಮತ್ತು ಸೌಹಾರ್ದತೆಯನ್ನು ಬೆಳೆಸುವ ಮುಖಾಂತರ ಮುಸಲ್ಮಾನರಾಗ್ಲಿ, ಹಿಂದೂಗಳಾಗ್ಲಿ, ಬೇರೆ ಯಾವುದೇ ಧರ್ಮದವಾಗಲಿ ನಾವು ನಂಬೋದೇನೆಂದ್ರೆ ನಾವು ಎಲ್ಲ ಒಂದು ಜನಾಂಗ ಅಂತ. ಅದರಿಂದ ದೇವರು ಇನ್ನ ಅವರನ್ನ ಈ ರೀತಿ ಹಬ್ಬಗಳ ಮುಖಾಂತರ ಆಚರಿಸೋದಕ್ಕೆ ಅವರಿಗೆ ಶಕ್ತಿ ಕೊಳ್ಳಿ ದೇವರು. ಇನ್ನ ಈ ರೀತಿ ಎಲ್ಲರನ್ನ ಮೆಚ್ಚಿಸುವಂತ ಕಾರ್ಯಗಳಲ್ಲಿ ತೊಡಗಿಸ್ಕೊಳ್ಳಿ. ಒಳ್ಳೆ ಒಂದು ರಾಜ್ಯದಲ್ಲಿ ತಾಲೂಕು ಮಟ್ಟದಲ್ಲಿ ಅಲ್ಲದೇನೆ ರಾಜ್ಯದಲ್ಲಿ ಸಹ ರಾಜಕೀಯದಿಂದ ಬೆಳಿಬೇಕು ಅಂತ ನಾನು ಆಶಿಸುತ್ತಾ ಅವರಿಗೆ ಶುಭವನ್ನು ಕೋರ್ತಾ ನನ್ನ ಮಾತನ್ನು ಮುಗಿಸ್ತೇನೆ. अस्सलाम वालेकुम। जो रमजान के महीने में इफ्तार की दावत हमारे हुसैन की तरफ से हमारे टाउन में एक सोशल वर्क को एक अच्छा सोशल वर्क करने को जात पात क्या भी नहीं है, हर चीज को घुसना दिन नहीं रात नहीं, इनका घर का ये छोड़ा लियो ना। सोशल वर्क में बहुत सामने ही अल्लाह उनको वो अच्छी हिदायत देखो, वो सोशल वर्क करेंगे, अपने घर का भी उन्होंने ख्याल कर लेंगे। पहले सोशल वर्क करती कितना करे तो भी एक नख्ता है तो इन्हें आते उसे बेजार नहीं होना। ये कौम का मसला भी, हमारी कौम में ज्यादा नख्ते चिन्ह आते सो इसे संभाल लेना। ये इफ्तार की दावत में उन्होंने हम सबको बुला को जो दावत देखो पूरे उनको इफ्तारी की ये करी, उनका लाख लाख शुक्रिया। अस्सलाम वालेकुम। क्या भी नहीं, मैं उनसे बहुत शुक्रगुजार हूँ। हालांकि एक चीज क्या है तो मैं ऑलरेडी उनको एक 6 महीने से अब्दुल कलाम कर को नाम रखा हूँ मैं इनको। वो हिसाब के आदमी हो ना, अल्लाह उनको सामने बढ़ चढ़ को उनको सब चीजा में हिस्सा देंगे। अल्लाह उनके हर एक चीज में कामयाबी देंगे। अब दूसरा क्या बोलने का है? हमारे वास्ते आधी रात को न बुलाना, हमारी ताकत हमें क्या है ये क्या है कर को बोले तो साथ भरपूर उनका साथ देने रेडी है। हमें कोई चीज को भी उनका साथ देना रेडी है। हाथ बढ़ हमारी ताकत रहेंगी भी, हमें उनको पूरा साथ हमारा होता है। बेशक।